ಹಾಯ್ ನಾನು ಕೃಷ್ಣ, ವೆಲ್ಕಮ್ ಟು ದ ಕೆ ಸಿ ವರ್ಸು. ಇವತ್ತು 2025 ರಿಲೀಸ್ ಆದಂತಹ ಕೆಲವೊಂದು ಇಂಡಸ್ಟ್ರಿ ಹಿಟ್ ಆಗಿರ್ಬೋದು, ಅಥವಾ ನನ್ನ ಫೇವ್ರೆಟ್ ಸಿನಿಮಾಸ್ಗಳಾಗಿರ್ಬೋದು, ಅಥವಾ ನಾನು ನೋಡಿದಂತಹ ಮೂವೀಸ್ಗಳಾಗಿರ್ಬೋದು, ಇದರ ಬಗ್ಗೆ ಮಾತಾಡುವಂತಿದ್ದೇನೆ. ಸೊ ಹೇಗಿದ್ದರೂ ಈ ವರ್ಷ 2025 ಮುಗೀತು ಇವತ್ತಿಗೆ. ಸೊ ನಾನಿವತ್ತು ಆ್ಯಕ್ಚುಲಿ ಹೇಳಲಿಕ್ಕೆ ಹೊರಟ್ರೆ ಕನ್ನಡ ಇಂಡಸ್ಟ್ರಿಗೆ 2025 ಏನೋ ಒಳ್ಳೆ ಇಯರ್ ಅಲ್ಲ. ಆ್ಯಕ್ಚುಲಿ ಫಸ್ಟ್ ಹಾಫಲ್ಲಿ ಅಂತೂ ಯಾವುದೇ ಮೂವೀಸ್ಗಳು ಹಿಟ್ ಆಗಿರಲಿಲ್ಲ. ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಅಂದರೆ ಮಾತಾಡೋದರ ಬಗ್ಗೆ. ಸೊ ಈ ಒಂದು ವಿಡಿಯೋದಲ್ಲಿ ಟೋಟಲ್ ಆಗಿ 2025 ರಿಲೀಸ್ ಆದಂಥ ನಾನು ನೋಡಿರುವಂಥ ಮೂವೀಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ತುಂಬ ಮೂವೀಸ್ಗಳನ್ನು ನಾನು ಮಿಸ್ ಮಾಡ್ಕೊಂಡಿರುವೆ, ಅದನ್ನು ಕೂಡ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು ಯಾವುದನ್ನು ನೋಡಬೇಕು, ಯಾವುದು ಚೆನ್ನಾಗಿದೆ ಅಂತ. ಓಕೆ, ಸೊ ಮೊದಲನೇದಾಗಿ ನಾವು ಕನ್ನಡ ಮೂವೀಸ್ಗಳಿಂದಲೇ ಸ್ಟಾರ್ಟ್ ಮಾಡುವ, ಆಯಿತಾ. ಸೊ ಫಸ್ಟ್ ಹಾಫಲ್ಲಂತೂ ಯಾವುದೇ ರೀತಿಯ ಒಳ್ಳೆಯ ಸಿನಿಮಾಸ್ಗಳು, ಅಂದರೆ ಫಸ್ಟ್ 6 ಮಂತಲ್ಲಂತೂ ಯಾವುದೇ ರೀತಿಯ ಒಳ್ಳೆಯ ಸಿನಿಮಾಸ್ಗಳು ಕನ್ನಡದಲ್ಲಿ ಬಂದಿಲ್ಲ. ಸೀರಿಯಸ್ಲಿಯಾಗಿ ಇಂಡಸ್ಟ್ರಿ ಫುಲ್ ಖಾಲಿ ಹೊಡಿತಿತ್ತು, ಥಿಯೇಟ್ರ್ ಖಾಲಿ ಹೊಡಿತಿತ್ತು. ಎಷ್ಟೋ ಮೂವೀಸ್ಗಳು ಅಂದರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡುವಂಥ ಥಿಯೇಟ್ರಿಗೆ ಹೋಗಿ ನೋಡುವಂಥ ಮೂವೀಸ್ಗಳು ಯಾವುದು ಬರಲಿಲ್ಲ. ಬಂದಿರುವಂಥದ್ದೆಲ್ಲ OTTಯಲ್ಲಿ ನೋಡುವಂಥ ಮೂವೀಸ್ಗಳು ಆ ಥರನೇ ಇತ್ತು ಎಲ್ಲ ಕೂಡ. ಸೊ ಬಂದಿರುವಂಥದ್ದು ಫಸ್ಟಿಗೆ ಬಂದಿರುವಂಥದ್ದು ಆ್ಯಕ್ಚುಲಿ ಇದು ಇಂಡಸ್ಟ್ರಿ ನಮ್ಮದೇ ಇಂಡಸ್ಟ್ರಿ ಅಂತ ಹೇಳೋಕ್ಕೆ ನನಗೆ ಕ್ಲಾರಿಟಿ ಕನ್ಫರ್ಮ್ ಇಲ್ಲ, ಬಟ್ ಮಹಾವತಾರ್ ನರಸಿಂಹ ಪ್ರೆಸೆಂಟೆಡ್ ಬೈ ಹೊಂಬಾಳೆ ಫಿಲಮ್ಸ್. ಸೊ ಹೊಂಬಾಳೆ ಫಿಲಮ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರೋದರಿಂದ ಸೊ ಅದನ್ನು ಕೂಡ ನಮ್ಮ ಪ್ರೆಸೆಂಟ್ ಮಾಡಿದ್ದು ಕೂಡ ನಮ್ಮ ಟೀಮೇ ಅಲ್ವಾ. ಸೊ ಹಾಗಾಗಿ ಕನ್ನಡ ಇಂಡಸ್ಟ್ರಿ ಅಂತೆಲ್ಲ ಎಲ್ಲರೂ ತೊಗೊಳ್ತಿದ್ದಾರೆ. ಸೊ ಫಸ್ಟ್ ಟೈಮ್ ಆ್ಯನಿಮೇಟೆಡ್ ಮೂವಿ 300 crores ಆಗಿರ್ಬೋದು, ಅಂದರೆ ಎಕ್ಸ್ಪೆಕ್ಟೇಷನ್ಗಿಂತಲೂ ಜಾಸ್ತಿ, ಅಂದರೆ 40 crores ಮಾಡಿ 300 crores ಪ್ಲಸ್ ಏನೋ ಆಗಿತ್ತು. ದಟ್ ವಾಸ್ ಅ ಮ್ಯಾಸಿವ್, ಲೈಕ್ ನೆಕ್ಸ್ಟ್ ಲೆವೆಲ್ ಥಿಂಗ್. ಸೊ ಅಲ್ಲಿಂದ ನಮ್ಮ ಇಂಡಸ್ಟ್ರಿ ಒಂದು ಜರ್ಕ್ ಹೊಡೆದು ಸ್ಟಾರ್ಟ್ ಆಯಿತು ಅಥವಾ ಏನೋ ಒಂದು ಹೇಳ್ಬೋದು. ಅಥವಾ ಸೂ ಫ್ರಮ್ ಸೋ, ದಟ್ ವಾಸ್ ದ ನೆಕ್ಸ್ಟ್ ಲೆವೆಲ್. ಏನೂ ಎಕ್ಸ್ಪೆಕ್ಟೇಷನ್ ಕೊಡಲಿಲ್ಲ ನಾವು, ಲಿಟ್ರಲಿ 1% ಕೂಡ. ಮಂಗಳೂರಿಗೆ ಸೀಮಿತವಾದಂಥ ಮೂವಿ ಅಂತ ನಾನು ಆ್ಯಕ್ಚುಲಿ ನೆನೆಸ್ಕೊಂಡಿದ್ದೆ, ಬಟ್ ಸೂ ಫ್ರಮ್ ಸೋ ವಾಸ್ ಬ್ಲಾಕ್ ಬಸ್ಟರ್. ಯಾರು ಎಕ್ಸ್ಪೆಕ್ಟೇ ಮಾಡೋದಂಥ ಮೂವಿ, ಏನೋ ಆ ಒಂದು ಫನ್ನಾಗಿ, ಅಂದರೆ ಥಿಯೇಟ್ರಲ್ಲಿ ನಾವು ನಗಡಿ ಫುಲ್ ನಗಡಿದ್ದೇವೆ, ಅಷ್ಟು ಒಳ್ಳೆಯ ಮೂವಿ ಅಂತ ಹೇಳ್ಬೋದು. ಸೊ ಸೂ ಫ್ರಮ್ ಸೋ ವಾಸ್ ದ ಬೆಸ್ಟ್. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಂತಾರ ಮತ್ತು ಬಂತು, ಅದು ಎಕ್ಸ್ಪೆಕ್ಟೇಷನ್ ಇತ್ತು ಈ ಥರ ಆಗುತ್ತೆ ಅಂತ. ಬಟ್ 2025 ಅಂತ ನೆನಪಾಗೋದು ಅಂತ ಹೇಳಿದರೆ ಸೂ ಫ್ರಮ್ ಸೋ, ಆಯಿತಾ. ಸೊ ಅದೊಂದು ಖುಷಿ, ನಮ್ಮ ಊರಿನ ಮೂವಿ ಅಲ್ವ ಎಷ್ಟಾದರೂ. ಸೊ ಹಾಗೆ ನೆಕ್ಸ್ಟ್ ಬಂದಿರುವಂಥದ್ದು ಕಾಂತಾರವಂತೂ ನೆಕ್ಸ್ಟ್ ಲೆವೆಲ್. ನಾನು ಪ್ರೀಮಿಯರ್ ಶೋಗೆ ಹೋಗಿದ್ದೆ, ಪ್ರೀಮಿಯರ್ ಶೋಲ್ಲಂತೂ ನೆಕ್ಸ್ಟ್ ಲೆವೆಲ್. ಅಂದರೆ ರಿಲೀಸ್ ಆಗೋ 1 day ಮುಂಚೆನೇ ನೋಡಿದ್ದೆ ಊರಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗಿರ್ಬೋದು, ಆ ಒಂದು ಫೀಲೇ ಬೇರೆ. ಅದು ಕೂಡ 800+ crores ಅಫಿಷಿಯಲ್ ಆಗಿ ಮಾಡಿತ್ತು. 1000 crores ದಾಟ್ತದಿಂದ ನಾವು ಕಾಯ್ದುಕೊಂಡಿದ್ವಿ. ಅಷ್ಟೊತ್ತಿಗೆ OTT ಬಂತು, ಬ್ಲಾ 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 ಎಲ್ಲ ಮೇಲೆ ಕೆಳಗೆ ಆಯಿತು ಅಂತ ಅಂದ್ಕೊಳ್ತೀನಿ, ನಂಗೆ ಗೊತ್ತಿಲ್ಲ ಇನ್ನು. ಓಕೆ, ಸೊ ದ್ಯಾಟ್ ವಾಸ್ ಅಡಿಪೊಳಿ, ಲೈಕ್ ಇಂಡಸ್ಟ್ರಿ ಹಿಟ್ಟಲ್ಲ, ಇಂಡಿಯನ್ ಸಿನಿಮಾ ವರ್ಲ್ಡ್ ಕ್ಲಾಸ್ ಸಿನಿಮಾ ಆ ಥರ ಇತ್ತು ಕಾಂತಾರ ಚಾಪ್ಟರ್ 1. ಸೊ ಇದು ಇಷ್ಟು ಮೇನ್ ಮೂವೀಸ್ಗಳು ಬಂದಿರುವಂಥದ್ದು. ನೆಕ್ಸ್ಟ್ ಇವಾಗ 45 ಮಾರ್ಕ್ ಮತ್ತು ಡೆವಿಲ್ ಎಲ್ಲ ರಿಲೀಸ್ ಆಗಿದೆ. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿದ್ದೇನೆ. ಆ್ಯಕ್ಚುಲಿ ಏನು ಫೀಲೇ ಇಲ್ಲ ನನಗೆ ಹೋಗಿ ನೋಡಬೇಕು ಥಿಯೇಟ್ರಲ್ಲಿ ಅಥವಾ ಆ ಥರ ಫೀಲ್ ಆಗ್ತಿಲ್ಲ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು ಮಾರ್ಕ್ ಚೆನ್ನಾಗಿದೆ ಅಂತ ಹೇಳಿದರು, ಅಂದರೆ ಆ ಥರ ಮಿಕ್ಸ್ಡ್ ಆ ಥರನೇ ಬರ್ತಾ ಉಂಟು. ಆ್ಯಂಡ್ ಆ್ಯಕ್ಚುಲಿ ಸುದೀಪ್ ಅವರ ಬಿಗ್ ಬಾಸಲ್ಲಿ ಅಂತೂ ಹೇಗೆ ನೋಡ್ತಾ ಇರ್ತೀವಿ, ಬಟ್ ಥಿಯೇಟ್ರಲ್ಲಿ ಅವರು ಅಷ್ಟೊಂದು ದೊಡ್ಡ ಸ್ಕೇಲ್ನ ಸಿನಿಮಾ ಮಾಡ್ತಿಲ್ಲ. ಎಲ್ಲ ರಪ ಆಗಬೇಕು, ಬೇಗ ಆಗಬೇಕು ಅಂತೇಳಿ ಮಾರ್ಕ್, ಮ್ಯಾಕ್ಸ್ ಆ ಥರ ಸಣ್ಣ ಮೂವೀಸ್ಗಳನ್ನು ಮಾಡಿ ಬಿಡೋ ಬದಲು ದೊಡ್ಡ ಮೂವೀಸ್ಗಳನ್ನು ಮಾಡಬೇಕು ಅಂತ, ಲೈಕ್ ಬಿಲ್ಲರಂಗ ಭಾಷೆ ಆಗಿರ್ಬೋದು, ಆ ಥರ ದೊಡ್ಡ ಪ್ರಾಜೆಕ್ಟ್ಸ್ಗಳನ್ನು ಬೇಕು. ಇಂಡಸ್ಟ್ರಿ ಖಾಲಿ ಹೊಡಿತದೆ, ಹೌದು, ಏನು ಮಾಡಲಿಕ್ಕಾಗ್ತದೆ. ಬೇರೆ ಚಿಕ್ಕವರೆಲ್ಲ ಇದ್ದಾರಲ್ಲ, ಲೈಕ್ ಈ ಎಕ್ಸಾಂಪಲ್ ನಾನು ನೋಡಿದಂಥ ಅಂದರೆ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ, ಆಯಿತಾ. ಡಾರ್ಲಿಂಗ್ ಕೃಷ್ಣ ಅವರು ಲವ್ ಮಾಕ್ಟೈಲ್ 3ಗೋಸ್ಕರ ಏನು ಬರ್ತಿದ್ದಲ್ಲ, ಸೊ ಅದಕ್ಕೋಸ್ಕರ ದುಡ್ಡು ಮಾಡಲಿಕ್ಕೋಸ್ಕರ ಎಲ್ಲ ಮೂವೀಸ್ಗಳನ್ನು ಸುಮ್ಮನೆ ಒಪ್ಪಿಕೊಳ್ತೀರ ಅಂತ ಎನಿಸ್ಕೊಂಡಿದ್ದೆ. ಬಟ್ ಮೊನ್ನೆ ನಾನು ಬ್ರ್ಯಾಟ್ ನೋಡಿದೆ. ಆ್ಯಕ್ಚುಲಿ ಅದು ಚೆನ್ನಾಗಿತ್ತು, OTTಯಲ್ಲಿ ನೋಡಿರುವಂಥದ್ದು. ಸೊ ಅದು ಕೂಡ ಓಕೆ, ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಗಿರ್ಬೋದು, ವಾವ್ ಆ ಥರ. ಓಕೆ, ಸೊ ಇಂಡಸ್ಟ್ರಿ ಆ್ಯಕ್ಚುಲಿ ಆ ವಿಷಯದಲ್ಲಿ ಖಾಲಿ ಹೊಡಿತಿದೆ. ಹೊಸ ಡೈರೆಕ್ಟರ್ಸ್ ಬೇಕು, ಫಸ್ಟಿಗೆ ಆ್ಯಕ್ಟರ್ಸ್ ಬೇಕಾದಷ್ಟು ಜನ ಇದ್ದಾರೆ, ಬಟ್ ಒಳ್ಳೆ ಕತೆ ಬೇಕು, ಆ ಸ್ಟ್ರಾಂಗ್ ಎಲಿಮೆಂಟ್ಸ್ ಇರುವಂಥ ಕತೆಗಳು ಬೇಕು. ಅದು ಇಂಡಸ್ಟ್ರಿಯಲ್ಲಿ ಖಾಲಿ ಹೊಡಿತಿರುವಂಥದ್ದು ಅಷ್ಟೇ, ಬೇರೆ ಏನಿಲ್ಲ. ರಕ್ಷಿತ್ ಶೆಟ್ಟಿ ಪಾಪ ಕಾಣೆಯಾಗಿದ್ದಾರೆ, ರಾಜ್ಬಿ ಶೆಟ್ಟಿ ಮಾಡ್ತಿದ್ದಾರೆ, ತುಂಬ ಮೂವೀಸ್ಗಳನ್ನು ಮಾಡ್ತಿದ್ದಾರೆ,
ಬಟ್ ಯಾವಾಗ ರಿಲೀಸ್ ಆಗ್ತದೆ ಅಂತೆಲ್ಲ ಗೊತ್ತಿಲ್ಲ. ಸೊ ಹಾಗೆಲ್ಲ ವಿಷಯಗಳು ಈ ಒಂದು ಇಯರ್ ಎಂಡ್ ಆಯಿತು. ಕನ್ನಡ ಸಿನಿಮಾ ಇಂಡಸ್ಟ್ರಿ ಇಷ್ಟೇ. ಈ ವರ್ಷ ತುಂಬ ಮೂವೀಸ್ಗಳು ಲಾಸಲ್ಲೇ ಹೋಗಿದೆ ನಂಗೆ ಗೊತ್ತು. ಬಟ್ ಏನು ಮಾಡಲಿಕ್ಕಾಗ್ತದೆ, ನಾವು ಈ ಕೆ ಜಿ ಎಫ್ ಬಂತು. ಕೆ ಜಿ ಎಫ್ ಕೆಲವೊಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿ ಹೋಯಿತು. ಅದಾದಮೇಲೆ ನಾವೇನು ಮಾಡಿದ್ವಿ, ಅಂಥ ಮೂವೀಸ್ಗಳಿಗೆ ಮಾತ್ರ ಥಿಯೇಟ್ರಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಳೆ ಫಿಲ್ಮ್ಸ್ಗಳಿಗೆ ಅಂದರೆ ಒಂದು ಸಣ್ಣ ಪುಟ್ಟ ಮೂವೀಸ್ಗಳಿಗೆ ಹೋಗಲಿಕ್ಕೆ ಬಿಟ್ವಿ. ಏನೆಲ್ಲ ಆಯಿತು ಎಲ್ಲರ ಹಾಗೆಲ್ಲಾಗಿ ಇಂಡಸ್ಟ್ರಿ ಇವಾಗ ಡೌನ್ಫಾಲಲ್ಲಿ ಇದೆ ಅಂತ ಹೇಳ್ತೇನೆ. ಬಟ್ 2026 ಇದೆಯಲ್ಲ, ಟಾಕ್ಸಿಕ್ ಅದು ಇದು ಅಂತ ದೊಡ್ಡ ದೊಡ್ಡ ಮೂವೀಸ್ಗಳಿದೆ ನೋಡುವ. ಸೊ ಕನ್ನಡ ಮೂವೀಸ್ಗಳು ಇಷ್ಟು. ನೆಕ್ಸ್ಟ್ ನಾವು ತೆಲುಗು ಮೂವೀಸ್ಗಳ ಬಗ್ಗೆ ಮಾತಾಡುವ, ಆಯಿತಾ. ತೆಲುಗು ಮೂವಿ ನಾನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೋಗಿರುವಂಥದ್ದು ಆ್ಯಂಡ್ ವಾವ್ ಅಂತ ಅನಿಸಿರುವಂಥದ್ದು ನನಗೆ ದೇ ಕಾಲ್ ಹಿಮ್ OG. ಅಂದರೆ ವಾವ್ ಅಂತ ಹೇಳಿದರೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಂದು ಮಾಸ್ಟರ್ ಸ್ವ್ಯಾಗ್ ಅದು ಇದು. ಬಟ್ ಸ್ಟೋರಿ ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ. ಬಟ್ ಓಕೆ, ಅಂಥ ಮೂವಿ ಪವನ್ ಕಲ್ಯಾಣ್ ಅವರದು ಚೆನ್ನಾಗಿತ್ತು. ಮ್ಯೂಸಿಕ್ ಅಂತೂ ಇವಾಗ ಕೂಡ ನಾನು ಕೇಳ್ತೇನೆ ಆಯಿತಾ. ಅಂಥ ಆ ಥರ ಒಳ್ಳೆ ಮೂವಿ ಅಂತ ಹೇಳ್ಬೋದು ದೇ ಕಾಲ್ ಹಿಮ್ OG. ಹಿಟ್ ಮೂವಿ, ಹಿಟ್ 3 ಕೇಸ್, ಅದು ಆ್ಯಕ್ಚುಲಿ ನಾನು ಥಿಯೇಟ್ರಲ್ಲಿ ನೋಡಿರುವಂಥದ್ದು. ಹೌದು, ಅದು ಕೂಡ ಚೆನ್ನಾಗಿತ್ತು. ಬಟ್ ಅಂದರೆ ನಮ್ಮ ನಾನಿ ಅವರು ಆ್ಯಕ್ಟಿಂಗ್ ಮಾಡಿರುವಂಥ ಮೂವಿ, ಶ್ರೀನಿಧಿ ಶೆಟ್ಟಿ, ಇಟ್ ವಾಸ್ ಅಮೇಝಿಂಗ್. ಬಟ್ ಆ ಚಾಪ್ಟರ್ 1 ಚಾಪ್ಟರ್ 2ನ ಒಂದು ಎಲಿಮೆಂಟನ್ನು ಡಿಕ್ರೀಸ್ ಮಾಡಿಕೊಂಡು ಹೋಯಿತು. ಆ ಥರದ ಒಂದು ಫೀಲ್ ಇತ್ತಾಯ್ತು ಆ ಒಂದು ಮೂವಿಯಲ್ಲಿ. ಸೊ ಅದು ಒಂದು. ನೆಕ್ಸ್ಟ್ ಆ್ಯಕ್ಚುಲಿ ನಾನು ಅಂತ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥದ್ದು ಬಾಹುಬಲಿ ದ ಎಪಿಕ್ ರಿಲೀಸ್ ಆಗುವಂಥ ಮೂವಿ ಆಯಿತಾ. ಅಂದರೆ ಬಾಹುಬಲಿನ ನಾನು ಥಿಯೇಟ್ರಲ್ಲಿ ನೋಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನೋಡಿರುವಂಥದ್ದು ಅದು ಐಮ್ಯಾಕ್ಸಲ್ಲಿ, ಐನಾಕ್ಸಲ್ಲಿ, ಐ ಆಮ್ ಸಾರಿ. ಬಟ್ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್, ಮ್ಯೂಸಿಕಲ್ ಎವ್ರಿಥಿಂಗ್, ರಾಜಮೌಳಿ. ಮತ್ತು ನಾನು ಜಾಸ್ತಿ ಈ ಸರ್ತಿ ತೆಲುಗು ಮೂವೀಸ್ಗಳನ್ನು ನೋಡಿಲ್ಲ. ಲಾಸ್ಟ್ ಇಯರೆಲ್ಲ ಅಂದರೆ 2 ವರ್ಷ ಮುಂಚೆ ನೀವು ನಾನು ಒಟ್ಟಿಗೆ ಕೇಳ್ತಿದ್ರಲ್ಲ, ಮೂವೀಸ್ಗಳನ್ನ ನೋಡಿದ್ರಲ್ಲಿ ಇಷ್ಟೇ ಇರ್ತಿತ್ತು. ಪ್ರತಿದಿನ ಒಂದೊಂದು 3 ಮೂವೀಸ್ ನೋಡ್ತಿದ್ದೆ. ಇವಾಗಂತೂ ಗೊತ್ತಿದೆಯಲ್ಲ ಲೈಫ್, ಬೆಂಗಳೂರು ಲೈಫ್. ಸೊ ಬಿಡಿ. ಸೊ ಹಾಗೆ ಮತ್ತು ಕೋರ್ಟ್ ಮೂವಿ ನೋಡಿದ್ದೆ, ನಾಣಿ ಅವರ ಪ್ರೊಡಕ್ಷನಲ್ಲಿ ಬಂದಿರುವಂಥ ಮೂವಿ. ಚೆನ್ನಾಗಿತ್ತು. ಓಕೆ, ಆ ಥರ ಓಕೆ ಚೆನ್ನಾಗಿತ್ತು. ಬಟ್ ನಾಟ್ ದ ಆ ಥರ. ಸೊ ಇದು ನನಗೆ ನೆನಪಾಗಿರುವಂಥ ತೆಲುಗು ಮೂವೀಸ್ಗಳನ್ನ ನಾನು ನೋಡಿರುವಂಥದ್ದು. ತುಂಬ ಮೂವೀಸ್ಗಳನ್ನು ನೋಡ್ತೇನೆ ಆಯಿತಾ. ರಿವ್ಯೂ ಮಾಡಲಿಕ್ಕೆ ಆಗಲಿಲ್ಲ ಎಲ್ಲವೂ ಕೂಡ, ಕೆಲವೊಂದು ಪ್ರಾಬ್ಲಮ್ಸಿಂದಾಗಿ. ಸೊ ಹಾಗೆ ನೆನಪಾಗ್ತಿರುವಂಥದ್ದು ನನಗೆ ಅಷ್ಟೇ. ಜಾಸ್ತಿ ನಾನು ಇದಕ್ಕೆ ಪ್ರಿಪರೇಷನ್ ಮಾಡಲಿಕ್ಕೆ ಹೋಗ್ತಿಲ್ಲ ಅಷ್ಟೇ. ಸೊ ನೆಕ್ಸ್ಟ್ ನಾವು ತಮಿಳ್ ಇಂಡಸ್ಟ್ರಿ ಹೋಗುವ. ತಮಿಳ್ ಇಂಡಸ್ಟ್ರಿಯಲ್ಲಿ ನಾನು ವೇಟಿಂಗಲ್ಲಿದ್ದದ್ದು ಕೂಲಿ. ಯಾರು ರಜನಿಕಾಂತ್ ಅವರ ಮೂವಿ ಅದು. ನಾನು ರಜನಿಕಾಂತ್ ಏನು ಫ್ಯಾನ್ ಅಲ್ಲ. ಐ ವಾಸ್ ದ ಫ್ಯಾನ್ ಆಫ್ ಲೋಕಿ ಬಿಕಾಸ್ ಆಫ್ ಹಿಸ್ ಲೋಕಿವರ್ಸ್. ಬಟ್ ಎಕ್ಸ್ಪೆಕ್ಟೇಷನ್ ಹಾಳಾಗಿ ಹೋಯ್ತದೆ ಆ್ಯಕ್ಚುಲಿ. ಅಂದರೆ ಆ್ಯಸ್ ಎ ತಲೈವರ್ ಫ್ಯಾನ್ ಇಟ್ ವಾಸ್ ಅಮೇಝಿಂಗ್. ಬಟ್ ಆ್ಯಸ್ ಲೋಕಿ ಫ್ಯಾನ್ ಅವನ ಮೂವಿ ಎಲ್ಲ ಅಂತ ಆ ಥರ ಇತ್ತು. ಬಟ್ ಏನೋ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಷ್ಟೇ. ಓಕೆ ಆ ಥರ. ಮತ್ತೆ ಬಂದಿರುವಂಥ ನಮ್ಮ ರುಕ್ಮಿಣಿ ಅವ್ರದ್ದು ಯಾವುದು ಮದ್ರಾಸಿ ಮೂವಿ ಬಂದಿತ್ತು, ಅದು ಕೂಡ ಓಕೆ ಇತ್ತು. ಮತ್ತು ಕುಬೇರ, ಇಡ್ಲಿ ಕಡಾಯಿ ವಾಸ್ ಗುಡ್. ಲೈಕ್ ಆ ನೀಶ್ ಕಂಟೆಂಟ್ ಇಟ್ಕೊಂಡು ಮಾಡಿರುವಂಥ ಮೂವಿ ಅಲ್ಲ, ಚೆನ್ನಾಗಿತ್ತು. ಬಟ್ ವಿ ನೀಡ್ ಬೆಟರ್ ಫಿಲಮ್ಸ್ ಫಾರ್ ದ ಇಂಡಸ್ಟ್ರಿ ಆ ಥರ. ಸೊ ಮತ್ತೆ ಬಂದಿರುವಂಥದ್ದು ಡ್ರ್ಯಾಗನ್. ಸೊ ನಮ್ಮ ಪ್ರದೀಪ್ ರಂಗನಾಥನ್, ಇಟ್ ವಾಸ್ ಅಮೇಝಿಂಗ್ ಮೂವಿ ಆ್ಯಕ್ಚುಲಿ ಈ ವರ್ಷ LIK ಲವ್ ಇನ್ಶೂರೆನ್ಸ್ ಕಂಪನಿ ಅದು ಕೂಡ ರಿಲೀಸ್ ಆಗಬೇಕಿತ್ತು, ಅದು ಕೂಡ ಆಗಲಿಲ್ಲ. ಬಟ್ ಡ್ಯೂಡ್ ವಾಸ್ ಅಮೇಝಿಂಗ್, ಚೆನ್ನಾಗಿತ್ತು. ಆ್ಯಕ್ಚುಲಿ ತಮಿಳ್ ಇಂಡಸ್ಟ್ರಿಯಿಂದ ಬಂದಂಥ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ನನಗೆ ಇಷ್ಟ ಆಗಿರುವಂಥ ಮೂವಿ ಡ್ಯೂಡ್. ಓಕೆ, ಸೊ ನೆಕ್ಸ್ಟ್ ನಾವು ಮಲಯಾಳಂ ಇಂಡಸ್ಟ್ರಿಯಿಂದ ಮಾತಾಡುವ. ಆ್ಯಕ್ಚುಲಿ ಮಲಯಾಳಂ ಇಂಡಸ್ಟ್ರಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ, ತುಂಬಾ ಒಳ್ಳೆ ಮೂವೀಸ್ಗಳನ್ನು ಕೊಟ್ಟಿದೆ. ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು, ಹಾಳಾಯಿತು ಅಂತ ಹೇಳುವಂಥ ಒಂದು ಮೂವಿ ಅಂತ ಹೇಳಿದರೆ ಎಂಪುರಾನ್ ಪಾರ್ಟ್ 2. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಬಟ್ ಯಾವುದೂ ವರ್ಕ್ ಆಗಲಿಲ್ಲ. ಸೊ ಹಾಗೆ ಎಂಪುರಾನ್ ಆಗಿರುವಂಥದ್ದು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೆಕ್ಸ್ಟ್ ಲೆವೆಲ್ ಆಗಿರುವಂಥ ಮೂವಿ ಅಂತ ಹೇಳಿದರೆ ಲೋಕ ಚಾಪ್ಟರ್ 1 ದ ಚಂದ್ರ. ಇಟ್ ವಾಸ್ ನೆಕ್ಸ್ಟ್ ಲೆವೆಲ್. ಮಲಯಾಳಂ ಇಂಡಸ್ಟ್ರಿಯಿಂದ ಬಂದಂಥ ಹೈಯೆಸ್ಟ್ ಕ್ರಾಸ್ಡ್ ಸಿನಿಮಾ ಅಂತ ಹೇಳಿದರೆ ಇದು ಲೋಕ. 300 crores ಪ್ಲಸ್ ಆಗಿತ್ತು. ಆ್ಯಂಡ್ ಅದು ಕೂಡ ಫೀಮೇಲ್ ಮೇನ್ ಲೀಡಲ್ಲಿರುವಂಥ ಮೂವಿ ಅದು.
ಅಮೇಝಿಂಗ್. ಸೊ ಇದೇ ರೀತಿಯ ಕೆಲವೊಂದು ಮಲಯಾಳಂ ಮೂವೀಸ್ಗಳನ್ನು ನೋಡಿದ್ರೆ ಆಯಿತಾ, ಚೆನ್ನಾಗಿತ್ತು, ಬಟ್ ಯಾವುದಂತ ನೆನಪಾಗ್ತಿಲ್ಲ. ಆ ಥರ. ಸೊ ತಮಿಳಾಯಿತು, ತೆಲುಗು, ಹಿಂದಿ ಬಾಕಿ ಇದೆ ಅಲ್ಲ, ಹಿಂದಿ. ಸೊ ತುಂಬ ಮೂವೀಸ್ಗಳು ಬಂದಿದೆ ಹಿಂದಿಯಲ್ಲಿ. ನಾನಂತೂ ಹಿಂದಿ ಐ ಆಮ್ ನಾಟ್ ಎ ಫ್ಯಾನ್ ಆಫ್ ಬಾಲಿವುಡ್ ಬೈ ದ ವೇ. ಸೊ ಧುರಂಧರ್ ಕೂಡ ನಾನು ಇನ್ನೂ ನೋಡಿಲ್ಲ. ಮತ್ತು ಸಯ್ಯಾರ ನಾನು ನೋಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲ ನನಗೆ ಅದು. ಆ್ಯಂಡ್ ಸರಿ ಚೆನ್ನಾಗಿದೆ ಅಂತೆ, ಬಟ್ ಇಟ್ಸ್ ನಾಟ್ ಮೈ ಟೈಪ್ ಅಂತ ಅಂದ್ಕೊಳ್ತೇನೆ. ಸೊ ವಾರ್ 2 ಬಂದಿತ್ತು. ಆ್ಯಕ್ಚುಲಿ ವಾರ್ 2 ಮತ್ತು ಕೂಲಿ ಕ್ಲ್ಯಾಶ್ ಆಗಿತ್ತು. ವಾರ್ 2 ವಾಸ್ ಗುಡ್ ಆಯಿತಾ, ನಾಟ್ ಟೂ ಮಚ್ ಬ್ಯಾಡ್ ಅಲ್ಲ, ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳುವಷ್ಟು ರಿವ್ಯೂ ಕೊಟ್ಟಷ್ಟು ಕೆಟ್ಟದಾಗಿ ಇರಲಿಲ್ಲ ನನ್ನ ಫೀಲಿಂಗ್ ಪ್ರಕಾರ. ಇಟ್ ವಾಸ್ ಗುಡ್ ಮೂವಿ. ಗೊತ್ತಿಲ್ಲ ಎಷ್ಟು ಕಲೆಕ್ಷನ್ ಆಯಿತು ಏನೋ ಇತ್ತು ಅಂತ, ಬಟ್ NTR ಅವರು ಕೂಡ ಇದ್ದರು, ಋತಿಕ್ ರೋಷನ್ ಇದ್ದರು. ಸೊ ಓಕೆ. ಸೊ ಹಿಂದಿಯಿಂದ ಬಂದಿರುವಂಥ ಒನ್ ಆಫ್ ದ ಬೆಸ್ಟ್ ಅಥವಾ ನಾನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥ ಮೂವಿ ಚಾವ. ಹೈಯೆಸ್ಟ್ ಗ್ರಾಸ್ಡ್ ಸಿನಿಮಾ ಆಗಿತ್ತು ಮೊನ್ನೆ ತನಕ. ಈಗ ಧುರಂಧರ್ ಅದನ್ನು ಹೊಡೆದು ಬಿಸಾಕಿದೆ ಅಂದ್ಕೊಳ್ತೇನೆ. ಸೊ ಚಾವ ವಾಸ್ ವೆರಿ ಗುಡ್. ವಿಕ್ಕಿ ಕೌಶಲ್ ಆ್ಯಂಡ್ ರಶ್ಮಿಕಾ ಮಂದನ, ತುಂಬ ಚೆನ್ನಾಗಿತ್ತು ಮೂವಿ. ಸೊ ಇದೆಲ್ಲ ಮೂವೀಸ್ಗಳು 2025 ಬಂದು ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥ ಅಥವಾ OTT ಬಂದಿರುವಂಥ ಮೂವೀಸ್ಗಳು. ಕೆಲವೊಂದು ತುಂಬ ಮೂವೀಸ್ಗಳನ್ನು ನೋಡಲಿಲ್ಲ. ಆ್ಯಕ್ಚುಲಿ ಥಾಮ ಕೂಡ ಬಾಲಿವುಡ್ ಮೂವಿ ಬಂದಿತ್ತು, ಆ್ಯಕ್ಚುಲಿ ಚೆನ್ನಾಗಿತ್ತು, ಬಟ್ ಓಕೆ ಆ ಥರ ಅಂದರೆ ಆ ಒಂದು ಯೂನಿವರ್ಸಿಗೋಸ್ಕರ ನಾನು ನೋಡಿದೆ, ಬಟ್ ಅಷ್ಟೊಂದು ವರ್ಕೌಟ್ ಆಗಲಿಲ್ಲ ನನಗೆ. ಓಕೆ, ಸ್ವಲ್ಪ ಕ್ರಿಂಜಿ ಇತ್ತು, ಎಲ್ಲ ಇತ್ತು. ಸೊ ಇದಿಷ್ಟು 2025 ಬಂದಿರುವಂತಹ ಇಂಡಿಯನ್ ಸಿನಿಮಾ ಅಥವಾ ಇಂಡಿಯಾದಲ್ಲಿ ಬಂದಿರುವಂಥ ಸಿನಿಮಾ. ಇಂಡಿಯನ್ ಸಿನಿಮಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ, ಯಾವುದು ಕೂಡ ಅಷ್ಟು ಲೆವೆಲಿಗೆ ಇರಲಿಲ್ಲ. ಇದ್ದದೊಂದೇ ಒಂದು ಕಾಂತಾರ ಅಷ್ಟೇ. ನಾನು ಧುರಂಧರನೇನು ಆ ಥರ ಹೇಳೋದಿಲ್ಲ, ಆ್ಯಕ್ಚುಲಿ ನೋಡಲಿಲ್ಲ, ಬಟ್ ಹೇಳೋದಿಲ್ಲ. ಸೊ 2026 ಮಾತ್ರ ಆ ಥರ ಅಲ್ಲ ಆಯಿತಾ. ನೆಕ್ಸ್ಟ್ ಲೆವೆಲ್ ಸಿನಿಮಾಸ್ಗಳು ಬರಲಿಕ್ಕಿದೆ. ನೆಕ್ಸ್ಟ್ ಲೆವೆಲ್ ನಮ್ಮ ಯಶ್ ಅವರದ್ದೇ 2 ಸಿನಿಮಾ. ಒಂದು ಟಾಕ್ಸಿಕ್, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇದೆ, ನೆಕ್ಸ್ಟ್ ಲೆವೆಲ್ ಆಗುತ್ತೆ 100% ಹೇಳ್ತಾನೆ. ಅದಾದಮೇಲೆ ರಾಮಾಯಣ ಬರ್ತಿದೆ, ದೀಪಾವಳಿ, ಅದು ಕೂಡ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಕಿಚ್ಚ ಸುದೀಪ್ ಅವರ BRB ಬಿಲ್ಲಾರಂಗ ಭಾಷಾ ಕೂಡ ಬರಬಹುದು ಅಂದರೆ ಹೇಳಿದ್ದಾರೆ ಡಿಸೆಂಬರ್ ತನಕ. ನೆಕ್ಸ್ಟ್ ಡಿಸೆಂಬರ್ ಕೂಡ ನಂದೆ ಅಂತ ಹೇಳಿದ್ದಾರೆ ಕಿಚ್ಚ ಅವರು. ಸೊ BRB ಪ್ಲ್ಯಾನ್ ಮಾಡ್ತಿದ್ದಾರೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಕೂಡ ಸುಕುಮಾರ್ ಅವರೊಟ್ಟಿಗೆ ಒಂದು ಮೂವಿ ಅನೌನ್ಸ್ ಮಾಡಿಲ್ಲ, ಬಟ್ ಇಂಟರ್ವ್ಯೂವಲ್ಲಿ ಮಾತಾಡೋ ಹೇಳಿದ್ರು. ಓಕೆ, ರಾಮ್ ಕಾಮ್ ಮೂವಿ ಅಂತ ಮತ್ತು ಹೇಮಂತ್ ರಾವ್ ಅವ್ರದ್ದು 666 ಆಪರೇಷನ್ ಡ್ರೀಮ್ ರಾಕೆಟಾ ಡ್ರೀಮ್ ಇದೆ, ಆಪರೇಷನ್ ಸಮಥಿಂಗ್. ಓಕೆ, ಸೊ ಅದು ಬರಲಿಕ್ಕಿದೆ. ಆ್ಯಂಡ್ ಕೆ ಡಿ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ ಆ್ಯಕ್ಚುಲಿ, ಬಟ್ ನೋಡುವ. ಸೊ ಆ್ಯಕ್ಚುಲಿ ನಮ್ಮ ರಿಷಬ್ ಶೆಟ್ಟಿ ಅವ್ರದ್ದು ಕೂಡ ಬರ್ತದ ಗೊತ್ತಿಲ್ಲ, ಏನು ಅನೌನ್ಸ್ ಮಾಡಿದ ಡೇಟ್ ಐ ಥಿಂಕ್ ನೆನಪಿಲ್ಲ ನನಗೆ, 26 or 27 ಅಂತ. ಹನುಮಾನ್ ಆಗಿರ್ಬೋದು, ಮತ್ತು ಕೆಲವೊಂದು ನಮ್ಮ ಛತ್ರಪತಿ ಶಿವಾಜಿ ಇದೆ. ಸೊ ಕೆಲವೊಂದು ಮೂವೀಸ್ಗಳೆಲ್ಲ ಇದೆ, ಅದು ಯಾವಾಗ ಬರ್ತಿದೆ ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ. ರಾಜ್ಬಿ ಶೆಟ್ಟಿ ಅವರ ರಕ್ಕ ಸಾಪುರದೊಳಗೆ ಬರ್ತಿದೆ, ರಾಜ ಸಾಬ್ ಬರ್ತಿದೆ, ಜನನಾಯಕನ್ ನಮ್ಮ ವಿಜಯ್ ತಲಪತಿಯವರ ಲಾಸ್ಟ್ ಮೂವಿ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಸೊ ಅದು ಬರಲಿಕ್ಕಿದೆ. ಅದು ಆ್ಯಕ್ಚುಲಿ ಅನೌನ್ಸ್ ಮಾಡಿದ್ದಾರೆ, ಟ್ರೈಲರ್ ಲಾಂಚ್ ಆಗಲಿಲ್ಲ, ಬಟ್ ಥಿಯೇಟ್ರ್ ಫುಲ್ ತುಂಬಿ ಹೋಗಿದೆ. ಬುಕ್ ಮೈ ಶೋ ನೋಡ್ತೇನೆ, ಫುಲ್ ತುಂಬಿ ಹೋಗಿದೆ ಬೆಂಗಳೂರಲ್ಲಿ. ಟ್ರೈಲರ್ ಕೂಡ ಲಾಂಚ್ ಮಾಡಲಿಲ್ಲ, ಆವಾಗಲೇ ಫ್ಯಾನ್ಸ್ ಅಂತೂ ಕ್ರೇಜಿ ಆಗಿದ್ದಾರೆ ಅದಕ್ಕೇ. ಸೊ 2026 ಅಂತೂ ಸಿನಿಮಾ ಪ್ರೇಕ್ಷಕರಿಗೆ ನೆಕ್ಸ್ಟ್ ಲೆವೆಲ್ ಇಯರ್ ಅಂತ ಹೇಳ್ಬೋದು. ಸೊ ನನಗಂತೂ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಬ್ಯಾಕ್ಗ್ರೌಂಡಲ್ಲೆಲ್ಲ ನೋಡ್ತಿದ್ದೀರಾ, ನನ್ನ ಒಂದು ಹುಚ್ಚುಗಳೇನೆಲ್ಲ ಮಾಡ್ತಿದ್ದೇನೆ. ಸೊ ಇದಿಷ್ಟು ಮೂವೀಸ್ಗಳು ಅಂತ ಹೇಳ್ಬೋದು. ಆ್ಯಂಡ್ ಫಾರಿನ್ ಮೂವೀಸ್ಗಳು ಅಥವಾ ಒಂದು ಹಾಲಿವುಡ್ ಅಥವಾ ಇಂಗ್ಲೀಷ್ ಮೂವೀಸ್ಗಳ ಬಗ್ಗೆ ಮಾತಾಡಿದ್ರೆ ಸ್ಟ್ರೇಂಜರ್ ಥಿಂಗ್ಸು ನೆಕ್ಸ್ಟ್ ಲೆವೆಲ್ ಕೊಟ್ಟಿದೆ. ಇನ್ನು ಲಾಸ್ಟ್ ಎಪಿಸೋಡ್ ನೋಡ್ಲಿಕ್ಕೆ ಬಾಕಿ ಇದೆ, ಅದು ನೋಡಿದರೆ ಹೈಯೇ ಅಷ್ಟೇ. ಸೊ ಸ್ಟ್ರೇಂಜರ್ ಥಿಂಗ್ಸ್ ವಾಸ್ ದ ಪೀಕೆಸ್ಟ್ ಸೀರೀಸ್. ಓಕೆ, ಆ್ಯಂಡ್ ಅದಕ್ಕಿಂತ ಸ್ವಲ್ಪ ಕೆಳಗೆ ಬರೋದಾದರೆ ವೆನಸ್ಡೇ ಕೂಡ ಚೆನ್ನಾಗಿತ್ತು, ಬಟ್ ಐ ಥಿಂಕ್ ಅದರಲ್ಲಿ ಕತೆ ಅರ್ಧದಲ್ಲಿ ಸ್ಟಾಪ್ ಮಾಡಿದ್ರು ಅಂತ ಕಾಣ್ತದೆ ಅಲ್ಲ ಕಳ್ಳರು. ಬಟ್ ಸ್ಟ್ರೇಂಜರ್ ಥಿಂಗ್ಸ್ ವಾಸ್ ಅ ಬೆಸ್ಟ್ ಸಿನಿಮಾ. ಆ್ಯಂಡ್ 2026 ಡಾಕ್ಟರ್ ಡೂಮ್ ಕೂಡ ಬರ್ತಿದ್ದಾನೆ ಐ ಥಿಂಕ್ ಅಂದರೆ ಮೊನ್ನೆ ಟ್ರೈಲರೆಲ್ಲ ಲೀಕ್ ಆಯಿತು. ಆ್ಯಂಡ್ ಸ್ಪೈಡರ್ಮ್ಯಾನ್ ಟ್ರೈಲರ್ ಲೀಕ್ ಆಯಿತು. ಏನೆಲ್ಲ ಆಗ್ತಾ ಉಂಟು ಅಂತ ಹೇಳಿದ್ರೆ, ಅವೆಂಜರ್ಸ್ ಅಥವಾ ನಮ್ಮ ಒಂದು ಮಾರ್ವೆಲ್ ಮೂವೀಸ್ಗಳ ಬಗ್ಗೆ ಮಾತಾಡಿದ್ರೆ ಅಮೇಝಿಂಗ್. ಓಕೆ, ಸೊ
ನಿಮಗೆ ಯಾವುದೆಲ್ಲ ಮೂವೀಸ್ ಇಷ್ಟ ಆಗಿತ್ತು 2025 2026ಗೆ ಯಾವುದೆಲ್ಲ ಕಾಯ್ತಿದ್ರಾ ಎಲ್ಲವನ್ನು ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಫಾಲೋ ಮಾಡಿ KC ವರ್ಸ್. ಬಾಯ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು @obviously KC. ಬಾಯ್.